ಇಷ್ಟು ದಿನ ಆಗಿದ್ದೆಲ್ಲ ಮನಸ್ಸಿನಾಗ ಇಟ್ಕೊಳಕ್ ಹೋಗ್ಬೇಡ್ರಿ ಅತ್ತೆಯವ್ರ. ಏನೋ ನಮಗೂ ಬರಾಕ್ ಆಗ್ಲಿಲ್ಲ, ನಮ್ದು ತಪ್ಪಾಗೈತಿ. ಈಗ ಕ್ಷಮೆ ಕೇಳಾಕತ್ತೀನಲ್ಲ, ನಮ್ ತಪ್ಪಾಗೈತಿ. ಆ, ಆಯ್ತು, ಇನ್ನ ಹೋಗುದು ಬರುದು ಮಾಡ್ತೀವಿ. ಏನ್ ಒಂದ್ ಸಹಿ ಐತಿ, ಅದೊಂದ್ ಸಹಿ ಮಾಡ್ಬಿಟ್ಲ ಅಂದ್ರೆ ಕಾವೇರಿ ಮುಗಿದ್ ಹೋತ. ಸಹಿ ಮಾಡಿಂದು ನಾವೇನ್ ಕೈ ಬಿಡಂಗಿಲ್ರಿ. ಆಕಿ ಲಗ್ನಕ್ಕ ಒಂದಿಟ್ಟು ವರದಕ್ಷಿಣೆ ವರೋಪಚಾರ ಅಂತಿ ಒಂದಿಟ್ಟು ಏನಾರ ಸಹಾಯ ಮಾಡ್ತೀವಂತ. ಹ್ಮ್ ಇವ ಕಾವೇರ್ಯಾರ ಕಾಕ ಇದ್ದಂಗ ಅದಾನ. ನಿಮ್ ಪ್ಲಾನ್ ಎಲ್ಲ ಗೊತ್ತೈತಿ ನನಗ. ನಿಮ್ ಕಣ್ಣಿಗೆ ಏನು ಬುಜ್ಜಿಗಂಡಿಗೆ ತರ ಕಾಣಕತ್ತೀವನ? ನಿಮ್ದೇನ್ ದಯಾದಕ್ಷಿಣೆ ಏನ್ ಬೇಕಾಗಿಲ್ಲ. ಆಕಿದು ಸಮಪಾಲ್ ಬರ್ತೈತಿ. ಮುಂದ ಅದನ್ನ ಹೆಂಗ್ ತಗೋಬೇಕು ಅನ್ನೋದು ಗೊತ್ತೈತಿ. ನಾಟಕ ಮಾಡಿ ನಮ್ಮ ಹುಡುಗಿ ಕೈಲಿ ಸಹಿ ಮಾಡಿಸ್ಕೊಂಡ ಆಸ್ತಿ ನುಂಗ್ ಹಾಕ್ಬೇಕಂತ ಮಾಡ್ರಿ ಅಣ್ಣ. ಅಲ್ಲ, ಕೊಟ್ಟ ಮನಿಗೆ ಹೋಗಾಕಿ ನಾವೇನ್ ನೋಡ್ಕೊಳಂಗಿಲ್ಲ ಅಂತ ಅಂದಿಲ್ಲಲ್ರಿ. ಒಂದ್ ಸ್ವಲ್ಪ ರೊಕ್ಕ ಕೊಡ್ತೀವಿ ಅಂತ ಅಂದಿವಲ್ಲ, ನಾವೇನಕ್ಕೆ ಮೋಸ ಮಾಡಂಗಿಲ್ಲ. ಹೇಳ್ ಮ್ಯಾಕ ಗಂಟ್ ಕಟ್ಕೊಂಡು ಎಂತ ಯಾಕೆ ಬಂದಿ? ಕೊಟ್ಟ ಮನಿಗೆ ಹೋಗಕ್ಕೆ ಅಂತ. ಕೊಟ್ಟ ಮನಿಗೆ ಹೋಗಕ್ಕೆ ಆದ್ರ ಆಕೆ ಆಸ್ತಿ ಬರೋದನ್ನ ನೀವು ನುಂಗಿ ನೀರು ಕುಡಿಯೋದು, ನಿಮ್ಮ ಪುಡುಗಾಸಿಗೆ ಆಕೆ ಬಂದು ಸಹಿ ಮಾಡ್ತಾ ಬಾ ನನ್ನ ಮೊಮ್ಮಗಳು. ಏನ್ ಬೇಕಾಗಿಲ್ಲ. ಮುಂದ ಹೆಂಗ್ ತಗೋಬೇಕು ಅನ್ನೋದು ನಮಗೂ ಗೊತ್ತೈತಿ. ಬಂದ ದಾರಿಗೆ ಸುಂಕಿಲ್ಲ ಅಂತ ಹೇಳಿ ಹೋಗು. ಆಸ್ತಿ ತಗೋಣಕಂದ್ರೆ ಏನ್ ಭಾಳ ಬರಂಗಿಲ್ಲ. ಅದ ಒಂದು 1.5 ಎಕರೆ ಬರ್ತತಿ. ಆ 1.5 ಎಕರೆ ತಗೊಂಡು ಏನ್ ಮಾಡ್ತಾಳ್ರಿ? ಅದಕ್ಕ ಸಹಿ ಮಾಡಿದ್ಲ ಅಂದ್ರೆ ಏನೋ ಒಂದ್ ಸ್ವಲ್ಪ ನಾವು ಏನ ಕೈಲಾದ ಸಹಾಯ ಮಾಡ್ತೀವಿ ಅಂತಂದ್ರ ನೀವ್ ಹಿಂಗತಿ ಅನ್ನಕತ್ತೀರಲ್ರಿ ಅತ್ತಿಯರ. ಎತ್ತಿ ಆ 1.5 ಎಕರೆ ನೀ ಯಾಕೆ ತಮ್ಮ ತಲೆ ಕೆಡಿಸ್ಕೊಂತಿ? ರೊಕ್ಕ ಕೊಡ್ತೀನಿ ಅಂತಾರ ಸುಮ್ಮ ಒಪ್ಕೋಬಾರ್ದು ಯಾಕ? ನಡು ಮಾತಾಡೋದವ್ರು ಯಾರ್ಲಿ ನಿನ್ನ ಬಾಯಿ ಮುಚ್ಕೊಂಡು ಒಳಗೆ ಹೋಗ. ಈ ಈಕಿಗೆ ಎಷ್ಟು ಬಂದತಿ? ನನಗ ಜೋರ್ ಮಾಡಕತ್ತ. ನಮ್ಮ ಮೊಮ್ಮಗಳು ಬಂದು ಸಹಿ ಮಾಡಂಗಿಲ್ಲ. ಅದು ತುಣಕ ಯಾಕೆ ಬರೋಲ್ಲಕ್ಕ? ಒಂದೇ ಹೆಜ್ಜೆ ಬರೋಲ್ಲಕ್ಕ. ಅದು ಅವ್ರ ಅಪ್ಪನ ಆಸ್ತಿ. ಅದು ಆಕೆಗೆ ಸೇರ್ಬೇಕಾದಿದ್ದು. ನಿಮ್ ರೊಕ್ಕ ಯಾರಿಗೆ ಬೇಕು? ಬೇಕಾಗಿಲ್ಲ. ನೋಡ್ರಿ, ಸಿಟ್ನ್ಯಾಳಕ ಮೂಗು ಕುಯ್ಕೊಂಡ್ರ ಆಗಂಗಿಲ್ಲ. ನೋಡಿ ವಿಚಾರ ಮಾಡ್ಕೊಡ್ರಿ. ಈ ಮುದೋಡಿ ಯಾವಾಗಲೂ ಹಿಂಗ. ಇದ್ರಾಗ ನಾನು ಲಾಭ ತಗೋಬೋದಲ್ಲ. ನಮ್ನ ಏನ್ ಅನ್ಕೊಂಡಾರ ಅವ್ರು? 1 ಎಕರೆ ಬರ್ತದಂತ. 1 ಎಕರೆ ಇವ್ರಿಗೆ ಯಾಕೆ ಬಿಡ್ಬೇಕು? ನಾಳೆ ನನ್ನ ಮೊಮ್ಮಗಳು ತಿನ್ಲಿ ಅದನ್ನ. ಯವ್ವ, ನೀ ಬರೋಬ್ಬರಿ ಮಾತಾಡಿದ್ ತಗೋ. ಒಂದೆರಡು ಚಲೋ ಮಾತಾಡೋಣ. ನಾವು ಒಪ್ಕೊಂತೀವಿ ಅಂತ ಮಾಡಿದ್ರು. ನಾ ಅದೊಂದ್ ಎಕರೆ ಹೊಡಿಬೇಕಂದ್ರ ಈ ಮುದಿಗೆ ಒಪ್ಕೊಳ್ಳೇ ಇಲ್ಲಲ್ಲ. ಒಪ್ಕೊಂಡಿದ್ರೆ ಬೀಸಿರ್ತಿತ್ತು. 2 ಲಕ್ಷ ರೂಪಾಯಿ ಕೊಟ್ಟು ನಾನು ಕೈ ತೊಳ್ಕೊಂಡ್ರಾತು. ಆ 1 ಎಕರೆ ಹೊಲ ಬರ್ತತಿ ಅಂತ ನಾನು ಅನ್ಕೊಂಡ್ರ ಇದು ಬಿಡು ಮೇಲ ಆತಲ್ಲ. ರೀ ಅಣ್ಣರೇ, ಅಣ್ಣರೇ, ರೀ ಅಣ್ಣರೇ. ಇದಕ್ಕೇನು ಕಿವಿರ ಕೇಳ್ತಾವ ಇಲ್ಲ? ಪಡ್ಪೋಸಿಗೆ ಅಣ್ಣರ ಅಂತ ಕರೆದು ಕರಿತೀನಿ, ಸುಮ್ಮನೆ ಹೊಂಟತಿ. ರೀ ಅಣ್ಣರೇ. ಅಯ್ಯೋ ಒತ್ತಿಯ ಕತ್ತಕತ್ತಲ್ಲಿ ಹಂಗ ಮುಂದ್ಕೊಂಡು ಹೊಂಟತಿದ್ದು. ಮಕ್ಕಾಸಿ ಕರೆದ್ರು. ರೀ ಅಣ್ಣರ. ನನ್ನ ಕರೆದ್ರಿ? ಈಗಾರ ಹೊಳಿದ್ರಿ ಬಿಡ್ರಿ. ಅಲ್ಲಿಂದ ಅಣ್ಣಾರ ಅಣ್ಣಾರ ಅಂತ ಹಂಗ ಗಂಟ್ಲ ಹರ್ಕೊಳಕತ್ತಾನಿ. ನೀವು ಒಟ್ಟ ಹೊಳೆ ನೋಡವಲ್ರಲ್ಲ. ನಾನು ಯಾರನ್ನ ಕರಿಯಾಕತ್ತಾರ ಅಂತ ಅನ್ಕೊಂಡೆ. ಏನ್ ಹೇಳ್ರಿ? ನಾ ಯಾರಂತ ಗೊತ್ತಾತ್ ನಿಮ್ಗ? ನಮ್ ಕಾವೇರಿಯರ ಆತಿಲ್ಲ ಅನ್ರಿ? ಗೊತ್ತಾತ. ನಾನು ನಿಮ್ಮ ಹತ್ರ ಒಂದೆರಡು ಮಾತು ಮಾತಾಡ್ಬೇಕಿತ್ತು. ಏನ್ ಹೇಳ್ರಿ? ಅದೇನ ಹೊಲದ ಸಹಿ ಅನ್ನಕತ್ತಿದ್ರಲ್ಲ, ನಾನು ನಮ್ಮ ಕಾವೇರಿ ಕೂಡ ಸಹಿ ಮಾಡಿಸ್ಕೊಡ್ತೀನಿ. ಕರೆನ್ ಹೇಳಾಕತ್ತೀರಿ ನೀವು? ಕರೆ ಅಂದ್ರೆ ಸಹಿ ಮಾಡಿಸ್ಕೊಡ್ತೀರಿ? ಸುಳ್ಳು ಯಾಕೆ ಹೇಳಿ? ನಾನು ಸಹಿ ಮಾಡಿಸ್ಕೊಡ್ತೀನಿ. ಅಯ್ಯೋ, ನಿಮ್ಮಿಂದ ಭಾಳ ಉಪಕಾರ ಆತ್ರಿ. ನಾ ಏನ ಪುಕ್ಸಟ್ಟಿ ಇಂಪ್ರೂವ್ ಮಾಡಿಸ್ಕೊಡಂಗಿಲ್ಲ. ಇದ್ರಾಗ ನಂದು ಒಂದು ಕಂಡೀಷನ್ ಐತಿ. ಹಂಗ ಕಮಿಷನ್ ಕೊಡ್ಬೇಕಾಗತ್ತ. ಕಂಡೀಷನ್ ಏನ್ ಹೇಳ್ರಿ? ಕಮಿಷನ್ ಎಷ್ಟು ಕೊಡ್ಬೇಕು ಹೇಳ್ರಿ? ಆತು, ಕೊಡ್ತೀನಿ ಆತು. ಈಗೇನು 1.5 ಎಕರೆ ಹೊಲ ಆಯ್ತೋದಿಲ್ಲ ನಿಮ್ಮ ಅಣ್ಣನ ಹೆಸರಿನೇ? ಹ್ಞೂ ರೀ, 1.5 ಎಕರೆ ಐತಿ. ಕೊಟ್ಟ ಮನಿಗೆ ಹೋಗಾಕಿ ಐಕಿ ನಮ್ಮ ಅಣ್ಣನ ಮಗಳು. ನಾನು ಒಂದು 4 ಗಂಡು ಹುಡುಗರು ಅದಾವು. ಅದಕ್ಕೆ ಇದನ್ನ ಹೆಂಗಾರ ಮಾಡಿ ಬರ್ಸ್ಕೊಂಡ್ರಾತು, ಲಗ್ನಕ್ಕೆ ರೊಕ್ಕ ಕೊಟ್ರಾತು ಅಂತೇಳಿ ನಾನು ಹಿಂಗೆ ವಿಚಾರ ಮಾಡಿದ್ರೆ ಅವ್ರ ತಲೆಯಾಗ ಹಾಕೊಲಿಲ್ಲ. ಅವ್ರು ಹಂಗ ಬಿಡ್ರಿ. ಈಗ ನಾ ಹೇಳಿದ ವಿಚಾರ ಏನ್ ಮಾಡಿದ್ರಿ? ಅಂದ್ರ ನೋಡ್ರಿ. ಅದೇನು ಕಂಡೀಷನ್, ಅದೇನು ಕಮಿಷನ್ ಹೇಳಿದ್ರಿ ಅಂದ್ರೆ ನಾನು ನೋಡ್ರಿ, ನೀವು ಅವನ್ನ ಹೊಲದ ಕಾಗದ ಪತ್ರ ತಗೊಂಡ್ ಬರ್ರಿ, ನನ್ನ ಕೈಯಾಗ ಕೊಡ್ರಿ. ಅವ್ನ ಸಹಿ ಮಾಡಿಸ್ಕೊಡೋದು ನನ್ನ ಜವಾಬ್ದಾರಿ. ಮತ್ತ ನನಗೆ ಕಮಿಷನ್ ಎಷ್ಟು ಕೊಡ್ತೀರಿ? ಒಂದು 50,000. ಅಯ್ಯ 50,000 ನೀನ ಇಟ್ಕೊರಪ್ಪ. 50,000 ತೊಗೊಂಡು ಏನು ಮಾಡಿ ನಾನು? ಏನು ನನ್ನ ಕಿವಿಯಾಗ ಹೂ ಇಡಾಕ್ ಬಂದ್ಯಾನ? 1.5 ಎಕರೆ ಹೊಲ ಅನಾಯಾಸ ನಂತಿ. ಈಗ ಎರಿ ಭೂಮಿ ಎಟ್ಟದಾವ ಅಂತೇಳಿ 22 ಲಕ್ಷ ರೂಪಾಯಿ ಅದಾವು ಎಕರೆಕ. 1.5 ಎಕರೆ ಹೊಲ ಅಂದ್ರೆ ಏಟಾತು? ಆಸ್ಪಾಸ್ ಒಂದು 30 ಲಕ್ಷ ರೂಪಾಯಿ ಆಯ್ತು. ಆ 30 ಲಕ್ಷ ರೂಪಾಯಿ ಆಸ್ತಿಗೆ ನನಗೆ 50,000 ರೂಪಾಯಿ ಕೊಡ್ತಾನಂತ. ಹೋಗಯ್ಯ ಹೋಗ. 1 ಲಕ್ಷ ಕೊಡ್ತೀನಿ ರೀ. ಇನ್ನೇನು ವ್ಯಾಪಾರ ಮಾಡಿಯೇನ? ಅದೆಲ್ಲ ಇಲ್ಲ. ನಾ ಹೇಳೋದಷ್ಟು ಕೊಡ್ತೀನಿ ಅಂದ್ರೆ ಸಹಿ ಮಾಡಿಸ್ಕೊಡ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಹಂಗಾರೆ ನಿಮ್ಗೆ ಎಷ್ಟು ಬೇಕ್ರಿ ಕಮಿಷನ್? ಏನು ಭಾಳ ಬೇಡ, ಒಂದು 5 ಲಕ್ಷ ರೂಪಾಯಿ ಕೊಟ್ಬಿಡು. ನಾನು ಸಹಿ ಮಾಡಿಸಿ ಕೊಟ್ಬಿಡ್ತೇನೆ. ಭಾಳ ಅಂತೀರಿ, ಒಂದು ಸ್ವಲ್ಪ ಕಡಿಮೆ ಮಾಡ್ಕೊರಿಲ್ಲ?
25 ಲಕ್ಷ ರೂಪಾಯಿ ಉಳ್ತಾವ ಇನ್ನು ನೀನು 5 ಲಕ್ಷ ರೂಪಾಯಿಗೆಲ್ಲ ಲೆಕ್ಕಾಚಾರ ಹಾಕೊಂಡು ಕುಂತಂದ್ರ ಆಸ್ತಿ ಕೈ ಬಿಟ್ಟು ಹೋಗತ್ ನೋಡು. ಈಗ ಭೂಮಿ ರೇಟ್ ದಿನಕ್ಕೆ ಏರ್ತಾನ ಹೋಗತಿ. ಭೂಮಿ ರೇಟ್ ಒಂದು ಬಂಗಾರ ರೇಟ್ ಒಂದು. ಅಂತದ್ರಾಗ ನಾ ಇನ್ನೂ ಕಡಿಮೆ ಕೇಳೀನಿ, ಹೋಲಿ ಬಿಡು ಅಂತಿ. ಒಪ್ಕೊಂಡ್ರ ಸಹಿ ಮಾಡಿಸ್ಕೊಡ್ತೀನಿ, ಇಲ್ಲ ಅಂದ್ರ ಬಂದಾರಿ ಸುಂಕಿಲ್ಲ ಅಂತೇಳಿ ನಿನ್ನ ದಾರಿ ನೀ ಹಿಡ್ಕೊಂಡು ಹೊಂಟು ಬಿಡು. ಆತು ತಗೋರಿ, 5 ಲಕ್ಷನ ಕೊಡ್ತೀನಿ ಅಂತ ನಂಗೆ ಸಹಿ ಮಾಡಿಸ್ಕೊಡ್ರಿ. ಕಮಿಷನ್ ನಿಂದು ಮುಗೀತು. ಕಂಡೀಷನ್ ನಾ ಸಹಿ ಮಾಡಿಸ್ಕೊಟ್ಟಿದ್ದು ನಮ್ಮ ಮನೆಗೆ ಯಾರಿಗೂ ಗೊತ್ತಾಗುವಂಗಿಲ್ಲ, ನಿನ್ನ ಕಡೆನೂ ಗೊತ್ತಾಗುವಂಗಿಲ್ಲ. ಇದ್ರಾಗ ನನ್ನ ಹೆಸರು ಒಟ್ಟ ಬರುವಂಗಿಲ್ಲ ನೋಡು. ಹಂಗಂದ್ರ ಇಲ್ಲ ಆಯ್ತು ತಗೋರಿ, ನಿಮ್ಮ ಹೆಸರು ಎಲ್ಲಿ ಬರ್ಲಾರ್ದಂಗ ನಾನು ನೋಡ್ಕೋತೀನಿ ಅಂತ. ಹಂಗಾದ್ರೆ ಏನ ಅವ್ನ ಕಾಗದ ಪತ್ರ ತಗೊಂಡು ಊರ್ ಹೊರಗೆ ಬೇಡ. ನೀನು ಫೋನ್ ನಂಬರ್ ಕೊಟ್ಟಿರ, ನಾ ಎಲ್ಲಿ ಬರ್ಬೇಕು ಏನು ಅಂತ ಹೇಳ್ತಾನಂತ. ಅವ್ನ ಕಾಗದ ಪತ್ರ ನನ್ನ ಕೈಯಾಗ ಕೊಟ್ಟು ಹೋಗು. ಅವತ್ತ ನಾನು ರೊಕ್ಕ ಕೊಡ್ಬೇಕು. ಮತ್ತೆ ನಾಳೆ ನಾಡ್ದ ಅಂತ ಏನಿಲ್ಲ. ಇತ್ತಾಗ ಸಹಿ ಮಾಡಿದ ಕಾಗದ ಪತ್ರ ನಾನು ನಿನಗೆ ಕೊಡ್ತೀನಿ, ಇತ್ತಾಗ ನಾನು ರೊಕ್ಕ ಕೊಡ್ಬೇಕು. ಆಯ್ತು ತಗೋರಿ, ನಾಳೆ ಬಂದು ಕಾಗದ ಪತ್ರ ಕೊಡ್ತೀನಿ ತಗೋರಿ. ಇಲ್ಲ ನಮ್ಮ ಹುಡುಗನ ಕೈ ಕೊಟ್ಟು ಕಳಿಸ್ತೀನಿ. ಫೋನ್ ನಂಬರ್ ಕೊಡು. ನನ್ನ ಫೋನ್ ನಂಬರ್ ನೀ ತಗೋ. ನಾನು ಎಲ್ಲಿ ಬರ್ಬೇಕಂತ ಹೇಳ್ತೀನಿ, ಅಲ್ಲಿ ಬರಾಕಂತಿ. ಇದು ಯಾರಿಗೂ ಗೊತ್ತಾಗಂಗಿಲ್ಲ. ಗೊತ್ತಾತಂದ್ರೆ ಮುಗಿದು ಹೋತು. ನನ್ನ ಗಂಡ ಗುರ್ದಾಳಿ ಗುಟ್ಟಕ್ಕೆ ಹಾಕಿ ಕಳಿಸ್ತಾನ ನನ್ನ. ಇಲ್ಲ ಆಡ್ರಿ ಅಕ್ಕ, ಯಾರಿಗೂ ಗೊತ್ತಾಗ್ಲಾರ್ದಂಗ ನಾನು ಮ್ಯಾನೇಜ್ ಮಾಡ್ತೀನಿ. ಒಟ್ಟು ನನಗೆ ಸಹಿ ಮಾಡಿಸ್ಕೊಡ್ರಿ. ಅದನ್ನು ಕಾಗದ ಪತ್ರದ ಹೊಲದ ಕಾಗದ ಪತ್ರಕ್ಕೆ ಕಾವೇರಿ ಕೈಲಿ ಸಹಿ ಮಾಡಿಸ್ಕೊಟ್ರೆ ಸಾಕು. ಆತು, ಸರಿ ಭಾಳ ತರ ನಿಂತು ಮಾತಾಡುವಂಗಿಲ್ಲ. ಮತ್ತು ನಮ್ಮ ಯಜಮಾನ್ರಿಗೆ ಯಾರು ಹೇಳಿದ್ರಂದ್ರೆ ಮತ್ತೆ ಅದು 1 ಆಗುತ್ತೆ. ಫೋನೇ ಮಾತಾಡೋಣ ತಗೋ. ಎಂತಕ್ಕೆ ಅವ್ರು ಅತ್ಯಂತೀರನು? ಯಾರು ಸುಮ್ಮನೆ ಪುಕ್ಸಟಿ ಊಟ ಹಾಕಾರನು? ನಡ್ರಿ ಅಲ್ಲ, ಇಷ್ಟು ವರ್ಷ ಕೂಳ್ ಹಾಕಿನಿಕ್ಕಿಗೆ 5 ಲಕ್ಷ ರೂಪಾಯಿ ಕಡಿಮೆನಾ? ಇತ್ತ ಕೊಟ್ರೆ ಅಂದ್ರೆ ಮುಗಿದು ಹೋತು. ನನ್ನ ಹೆಸರಲ್ಲಿ ಫಿಕ್ಸ್ ಇಟ್ಕೊಂಡ್ಬಿಡ್ತೀನಿ. ಏನು ನೀನು ಒಬ್ಬಕ್ಕೆ ನೀರು ತರಕತ್ತಿ? ವೈನಿ ಇಲ್ಲದ ನಿಮ್ಮ ವೈನಿ ಸ್ವಂತ ಹಿಡ್ದತ್ತಂತ, ಅದಕ್ಕೆ ಆಕೆಗೆ ನೀಗಂಗಿಲ್ಲ ಅಂತ. ಒಂದು ಮೋಟ್ರ್ ಸುಟ್ಟತ್ತಂತ, ಅದಕ್ಕೆ ಈಗ ನಾನು ಹೊರಬೇಕು ನೋಡಿ ನೀರನ್ನ. ನಾನೊಂದು ಅದಿನಲ್ಲ ಮನ್ಯಾಗ ಖಾಲಿದು ಕತ್ತಿ ದುಡಿಬೇಕಲ್ಲ ನಾನು ಒಬ್ಬಕ್ಕೆ. ಯಾರು ಮಾಡೋರದಾರನು? ನಮ್ಮ ತಂಗಿ ಹನುಮಂತಿದಾಳಲ್ಲ, ಆಕಿನ ಕರ್ಕೊಂಡು ಹೋಗ್ಬೇಕಿಲ್ಲ? ಅಯ್ಯೋ ನಿಮ್ಮ ತಂಗಿನ? ಮೊನ್ನೆ ಬರೀ ಒಂದಿತ್ತು ನನಗೆ ಯಾಕೆ ತಲೆನೂ ಸಕತ್ತಿತ್ತು, ಕಸ ಹುಡುಗವ ಅಂತೇಳಿ ಹೇಳಿದ್ದಕ್ಕೆ ನಿಮ್ಮವ ಏನಂದ್ಲು ಗೊತ್ತನ? ಅಯ್ಯ ನಾನು ನಿಮ್ಮ ಮಗಳ ಕೈಲಿ ಕೆಲಸ ಮಾಡಿಸ್ತೀರಿ, ನೀವು ಎದಕ್ಕೆ ಬಂದಿರಿ ಅಂತೇಳಿ ನಮ್ಮನಿ ಜಗಳ ಮಾಡಿದ್ಲು ನಿಮ್ಮವ್ವ. ಅದು ಎದಕ್ಕೆ ಬೇಕು? ನಮ್ಮ ಕರ್ಮ ಐತಿ, ನಾವು ದುಡಿಯಬೇಕಲ್ಲ. ನಿಮ್ಮ ಕಟ್ಕೊಂಡು ಕರ್ಮಕ್ಕೆ ಇದನ್ನೆಲ್ಲ ಮಾಡಬೇಕು ನಾನು. ಬ್ಯಾರೆ ಹೋಗುಣ್ರಿ ನಮ್ಮ ಸಂಸಾರ ಕಟ್ಕೊಂಡು ಅಂದ್ರೆ ಇಲ್ಲೇರು ಅಂತ ಹೇಳ್ತೀರಿ. ಏ ನಮ್ಮವ್ ಇವತ್ತು ಕಳಿಸ್ತಾಳ ಬಿಡು, ಬೇರೆ ಹೋಗಂತಾಳ. ಏನು ಬೇಡ ಅಂತಾಳ? ಹೊಲ ಮನಿ ಮಠ ಏನು ಕೊಡಂಗಿಲ್ಲ. ಹಂಗ ಸುಮ್ಮನ ಬಗ್ಲಾಗ ಗಂಟು ಇಟ್ಕೊಂಡು ಬೇರೆ ಆದ್ರ ಎದಕ್ ಬರ್ತದ? ನಿನ್ನ ಮಾತು ಕೇಳಿದ್ರ ಏನೂ ಆಗಂಗಿಲ್ಲ. ಇಲ್ಲೇ ನಾ ಸಾಯಕತ್ತೀನಿ ಅಟ್ಟ, ನಿಮ್ದೇನು? ಯಾವ ಕೆಲಸ ಕೊಕ್ಕೆ ಹಾಕಿಕೊಂಡು ಸಾಟೋತ ಮಾತಿನ ಸಾ ಹನುಮಂತಿ, ನಿಮ್ಮ ಮೈನಿ ಕೂಡ ಹೋಗಿ ನೀರು ತರ ಬರವ. ಪಾಪ ಹೋಗ್ಬೇಕು, ಎಷ್ಟು ಅಂತ ಬರ್ಬೇಕಿ ನೀರು? ನಾ ಎಲ್ಲ ಹೋಗ್ತಿದ್ನ, ಅವ್ವ ಬೈತಾಳೆ ಅನ್ನ ನಾವು ಅಲ್ಲಪ್ಪ. ನಾ ಹೇಳಿ ನೀನು ನಿಮ್ಮವ್ ಎಲ್ಲ ಕಲಿಸ್ಕೊಡ್ತಾನಂತಿ, ಬಾಯಿ ಮಾಡಕ್ಕೆ ಹಚ್ಚೋಕೇನ? ನೀ ಸುಮ್ಮಿರ, ನಾ ಎಲ್ಲ ಕಳಿಸ್ತೀನಿ. ಆಕಿಗೂ ಆರಾಮಿಲ್ಲ ನಿಮ್ಮ ಮೈನಿಗೆ, ಹೋಗ ಬರವ. ನಾವು ಎಲ್ಲ ಹೇಳ್ತೀನಿ ಬಾ. ಬಸ್ಲಿಂಗಿ, ನೀ ಎಲ್ಲಿ ಹೋಗೋಬೇಡ, ಆಕಿ ತತ್ತ ನೀರು ಹಿಂಗತಿ ಅಂದ್ರೆ ಹೆಂಗ್ ಬಿ? ಮತ್ತೆ ನಾನು ಹೆಂಡತಿ ಒಬ್ಬಕ್ಕೆ ಎಷ್ಟು ಅಂತ ನೀರು ಬರ್ಬೇಕು? ಬಸ್ಲಿಂಗ ಅವನು ಹೋಗ್ಲಿ ಅಣ್ಣ, ಒಂದ್ 2 ಕೊಡ ನೀರು ತರೋಳಕ ಒಬ್ಬಕ್ಕೆ ಏಟ್ ಅಂತ ಮಾಡ್ಬೇಕು? ಮತ್ತಿಕ್ಕಿ ಈಗೇನು ಮನ್ಯಾಗ ನೀ ಹರಿತಾಳ, ತಣ್ಣಿ ಹರಿತಾಳ. 1-2 ಕೊಡ ನೀರು ತರಕ ಆಗಿಲ್ಲನು? ತೋರ್ ಮನ್ಯಾಗ ಗುಡಿಯಾಡಿ ದಗದ ಮಾಡ್ತಿದ್ಲು, ಇಲ್ಲಿ ಬರ ನೀನ್ ಹಾಕತಿ ಅವ್ರಿಗೆ ಮಾಡ್ಬೇಕು. ಹಿಂಗತಿ ಅಂದ್ರೆ ಹೆಂಗ್ ಬಿ? ಒಬ್ಬಕ್ಕೆ ಏಟ್ ಅಂತ ಮಾಡ್ಬೇಕು? ಮತ್ತೆ ವೈನಿನ ಮಕ್ಕೊಂದರ, ಮತ್ತೆ ಒಬ್ಬಕ್ಕೆ ನೀರನ್ನು ತರಬೇಕು, ಅಡಿಗೆನೂ ಮಾಡ್ಬೇಕು. ಹ್ಯಾಂಗ ಬೇವ? ಯಾಕ ತಂಗಿ ಒಂದ್ ಕೊಡ ನೀರು ತಂದ್ರೆ ಏನಾಗುತ್ತ? ನಿನ್ ಹೆಂಡತಿ ಬಾಳ ನಾಟಕ ಮಾಡ್ತಾಳ, ನಿನಗೆ ಗೊತ್ತಿಲ್ಲ. ನಾವ್ ಯಾರು ಇಲ್ಲಾರ್ದಾಗ ನಿಮ್ ತಂಗಿ ಕೂಡ ಎಲ್ಲ ಕೆಲಸ ಮಾಡಿಸ್ತಾಳ. ಹಿಂದೆಗಡೆ ಎಲ್ಲ ನಾನ ಮಾಡೀನಿ ಅಂತ ಹೇಳ್ತಾಳ, ಸುಳ್ಳು ಹೇಳ್ತಾಳ ಈಕಿ. ಬರೀ ಅದು ಫೋನ್ ಹಿಡ್ಕೊಂಡು ಫೋನ್ ಹಚ್ಕೊಂಡು ಕುಂತ ಬಿಡ್ತಾಳ ತೋರ್ ಮನಿಗೆ. 3 ಹೊತ್ತು ಫೋನ್ಯಾಗ ಮಾತಾಡ್ತಿರೋದು. ನನ್ನ ಮಗಳಿಗೆ ಅದು ಏನು ಗೊತ್ತಾಗಂಗಿಲ್ಲ. ಅದಕ್ಕೆ ಕೆಲಸ ಹಚ್ಚಿ ಕುಂತ ಬಿಡ್ತಾಳ ನೋಡ ಫೋನ್ಯಾಗ. ಐದೈತಿ, ನಾ ಯಾವಾಗ ಹಂಗತಿ ಮಾಡೀನ್ರಿ ಯವ್ವ? ನೀನು ಯಾವ ಮಾಡಿ ಏನು ಮಾಡಿ ಅನ್ನೋದು ನನಗೆಲ್ಲ ಗೊತ್ತೈತಿ. ನೀನು ಹೋಳಿಗೆ ತಿರುಗಿ ಹಾಕಿದಂಗ ಆ ಮಾತನ್ನ ತಿರುಗಿ ಹಾಕಿ ನೀ ಏಟದಿ ಅನ್ನೋದು ಗೊತ್ತೈತಿ. ಹೋಬಾ ನೀರು ತರಬಾ. ಒಲ್ಲೆ ಅಂದ್ರೆ ಸುಮ್ಮನೆ ಕುಂದ್ರು. ನಾವೇನು ಮನೆಯಾಗ ಇರಂಗಿಲ್ಲ. ನಾವು ಇವತ್ತು ಊರಿಗೆ ಹೊಂಟಿವಿ, ನೀವ ಇರ್ತೀರಿ. ನೀರು ತುಂಬಿಸ್ಯಾರ ತುಂಬಿಸ್ಕೊರಿ, ಬಿಟ್ಟರೆ ಬಿಡ್ರಿ, ಏನಾರ ಮಾಡ್ಕೊರಿ. ಕಡಿಕ ನೀರಡಿಕೆ ಆತಂದ್ರೆ ಹಂಗಲ್ ನೆಕ್ಕೊಂತ ಕುಂದ್ರಿ.